ಗೈಸ್ ಈ ಗಾಡೀಲಿ ಇದೊಂದು ಪ್ರಾಬ್ಲಮ್ ಓಲಾ ಗಾಡೀಲಿ. ಸೊ ಬ್ಯಾಟ್ರಿ ಏನಾದ್ರು ಹೀಟ್ ಆಗಿಬಿಟ್ರೆ ರೆಡ್ಯೂಸ್ ಪರ್ಫಾರ್ಮೆನ್ಸ್ ಕಾನ್ ಸ್ವಿಚ್ ಮೋಡ್ಸ್ ಅಂತ ಬರುತ್ತೆ. ಸೊ ಸ್ಪೀಡಾಗೆ ಒಂದು 10 ನಿಮಿಷ ನಾನು ಬಂದೆ ಅರೌಂಡ್ 80-90 ಸ್ಪೀಡಲ್ಲಿ ಹೈಪರ್ ಮೋಡಲ್ಲಿ ಹಾಕೊಂಡು ಬಂದೆ. ಸೊ ಹೀಟ್ ಹೆಂಗಾಗಿದೆ ಅಂತಂದ್ರೆ ಏನಿಲ್ಲ ಅಂದ್ರೂ 35°C ಅಷ್ಟು ಹೀಟ್ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಈ ಗಾಡಿ ಬೇರೆ ಮೋಡ್ ತಗಂತಿಲ್ಲ. ಸೊ ನಾರ್ಮಲ್ ಮೋಡಲ್ಲಿ ಮಾತ್ರ ರನ್ ಆಗೋದೀಗ. ಸೊ ನೋಡಿ, ಇದು ಪವರ್ ಮೋಡು. ಇದು ಹತ್ತಿದ್ರೆ ರೆಡ್ಯೂಸ್ ಪರ್ಫಾರ್ಮೆನ್ಸ್ ಕಾನ್ ಸ್ವಿಚ್ ಮೋಡ್ಸ್ ಅಂತ ಬರುತ್ತೆ. ಸೊ ಓಲಾ ಗಾಡೀಲಿ ಇದೊಂದು ಡಿಸ್ಅಡ್ವಾಂಟೇಜು, ಒಂದಲ್ಲ ತುಂಬಾ ಇದೆ. ಸೊ ಇದೊಂದು ಹೇಳಿದ್ದೀನಿ. ಸೊ ಈ DDLCಗೆ ನಾನು ಮತ್ತೆ ನನ್ನ ಫ್ರೆಂಡ್ ಅಭಿಷೇಕ್ ಅಂತ ಅಂದ್ಬಿಟ್ಟು ದೇವರಾಯನ ದುರ್ಗದ ಜಾತ್ರೆಗೆ ಅಂತಾನೆ ಬಂದಿದ್ವಿ 1 ವರ್ಷದ ಹಿಂದೆ. ಸೊ ಅದು ಸಮ್ಮರ್ ಪೀರಿಯಡ್ ಅಲ್ಲಿ, ಸಮ್ಮರ್ ಟೈಮಲ್ಲಿ. ಸೊ ಏನಾಗ್ಬಿಟ್ಟಿತ್ತಂದ್ರೆ, ನಾನು ಸಿಟಿಯಿಂದ ದೇವರಾಯನ ದುರ್ಗಕ್ಕೆ ಬರ್ಬೇಕಂತಂದ್ರೆ ಏನಿಲ್ಲ ಅಂದ್ರೆ ಒಂದು 20 ಕಿಲೋಮೀಟರ್ ಇದೆ. ಸೊ ಒಂದು 10 ಕಿಲೋಮೀಟ್ರು ಡಬಲ್ ಅಲ್ಲಿ ಬಿಸಿಲಲ್ಲಿ ಬಂದಿರೋದ್ರಿಂದ ಗಾಡಿ ಏನಾಗಿದೆ, ಹೀಟ್ ಜಾಸ್ತಿ ಆಗಿದೆ. ಸೊ ಇಲ್ಲಿ ಬೆಟ್ಟದ ಮೇಲ್ಗಡೆ ಬಂದ ಆಮೇಲೆ ಗಾಡಿ ಹತ್ತಲೇ ಇಲ್ಲ. ಸೊ ಕಂಪ್ಲೀಟ್ ಆಫ್ ಆಗೋಯ್ತು. ಇವಾಗ್ಲೇನೋ ನಾರ್ಮಲ್ ಮಾಡೆಲ್ ಆದ್ರೂ ರನ್ ಆಗ್ತಿದೆ. ಸೊ ಆ ಟೈಮಲ್ಲಿ ಏನಾಗಿತ್ತು ಅಂದ್ರೆ, ಬೆಳಿಗ್ಗೆ ಅರೌಂಡ್ 12:30 ಟೈಮಲ್ಲಿ ಪೀಕ್ ಪೀರಿಯಡ್ ಅದು ಹೀಟ್. ಸೊ ಆ ಟೈಮಲ್ಲಿ ಡಬಲ್ ಬಂದಿದೀವಿ. ಸೊ ಗಾಡಿ ಏನಾಯ್ತಂದ್ರೆ ಹೆವಿ ಹೀಟ್ ಆಗ್ಬಿಟ್ಟು ನಿಂತ್ಕೊಂಡೇ ಬಿಡ್ತು, ಮೂನೇ ಆಗ್ತಿಲ್ಲ, ಫುಲ್ ಆಫ್ ಆಗೋಯ್ತು ಗಾಡಿ. ಸೊ ಹಾಫ್ ಅನ್ ಅವರ್ ಟು 1 ಅವರ್ ವೆಯ್ಟ್ ಮಾಡ್ಬಿಟ್ಟು, ನಾ ಆಕ್ಚುಲಿ ವೆಯ್ಟ್ ಮಾಡ್ಲಿಲ್ಲ, ಗಾಡಿನ ಹಿಂಗೆ ಸೈಡಲ್ಲಿ ಹಾಕ್ಬಿಟ್ಟು ನೆಟ್ಕೊಂಡು ಹೋಗಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ಗಾಡಿ ಆನ್ ಆಗಿದ್ದು. ಅರೌಂಡ್ 1 ಅವರ್ 1.5 ಅವರ್ ನೀವು ಬಿಡ್ಬೇಕು, ಇಲ್ಲ ಅಂತಂದ್ರೆ ಗಾಡಿನೇ ಆನ್ ಆಗಲ್ಲ. ಯಾಕೆ ಆ ಟೈಮ್ ಬಿಡ್ಬೇಕಂತಂದ್ರೆ, ಮೋಟ್ರು ಮತ್ತೆ ಬ್ಯಾಟ್ರಿ ಹೆವಿ ಹೀಟ್ ಆಗಿರುತ್ತೆ. ಸೊ ಕೂಲ್ ಆಗ್ಬೇಕು. ಸೊ ಇನ್ಸ್ಟೆಂಟ್ ಆಗಿ ಕೂಲ್ ಆಗಕ್ ಆಗಲ್ಲ. ಸೊ ಇವಾಗ ಏನ್ ಏರ್ ಫ್ಲೋ ಇರುತ್ತೋ ಅದರಿಂದಾನೇ ಕೂಲ್ ಆಗ್ಬೇಕು, ನ್ಯಾಚುರಲ್ ಏರ್ ಫ್ಲೋಲ್ಲೇ ಕೂಲ್ ಆಗ್ಬೇಕು. ಸೊ ಇವಾಗ ನಾರ್ಮಲ್ ಬೈಕ್ಸ್, ಇಂಜಿನ್ ಬೈಕ್ಸ್ ಅಲ್ಲೆಲ್ಲ ಏನಿರುತ್ತೆ ಅಂತಂದ್ರೆ ಏರ್ ಕೂಲ್ಡ್, ಲಿಕ್ವಿಡ್ ಕೂಲ್ಡ್ ಅಂತ ಇರುತ್ತಲ್ಲ. ಸೊ ಇದಕ್ಕೆ ಆ ತರ ಕೂಲ್ಡ್ ಏನಿಲ್ಲ, ನಾರ್ಮಲ್ ಆಕ್ಚುಲಿ ಏರ್ ಕೂಲ್ಡ್ ಇದೂನು. ಸೊ ಇಂಜಿನ್ಗೆ ಅಂತ ಸ್ಪೆಸಿಫಿಕ್ ಆಗಿ ಕೂಲಿಂಗ್ ಸಿಸ್ಟಮ್ ಏನು ಕೊಟ್ಟಿಲ್ಲ. ಸೊ ನ್ಯಾಚುರಲ್ ಆಗಿ ಆಗ್ಬೇಕಿದು ಓಲಾ ಗಾಡಿ ಕೂಲಿಂಗು. ಸೊ ಅದು ಮಾತ್ರ ಹೆವಿ ಡಿಸ್ಅಡ್ವಾಂಟೇಜ್ ಇದೆ. ನಾವು ಜಾತ್ರೆ ನೋಡಕ್ಕಂತ ಬಂದಿದ್ದು, ನೋಡ್ತೀವೋ ಇಲ್ಲೋ ಅಂತ ಅನ್ಸ್ಬಿಟ್ಟಿತ್ತು. ಸೊ ಕೊನೆಗೂ ಗಾಡಿ ಸೈಡ್ ಹಾಕ್ಬಿಟ್ಟು ಒಂದ 2 ಕಿಲೋಮೀಟರ್ ನಡ್ಕೊಂಡು ಹೋದ್ವಿ ನಾವು ಬೆಟ್ಟಕ್ಕೆ. ಸೊ ನಮಗೆ ಫಸ್ಟ್ ಸಿಗೋದು ನಾಮಚಿಲುಮೆ. ಸೊ ಬಂತು ಇನ್ನೇನು ನಾಮಚಿಲುಮೆ. ಸೊ ಇದೇ ಗೈಸ್ ನಾಮಚಿಲುಮೆ. ಸೊ ಕಾಲೇಜ್ ಕಡೆಯಿಂದ ಕ್ಲೀನಿಂಗಿಗೆ ಬಂದಿದ್ದಾರೆ. ಸಿಟಿ CIT ಪಬ್ಲಿಕ್ ಸ್ಕೂಲ್. ಸೊ ಸ್ಕೂಲ್ ಕಡೆಯಿಂದ ಬಂದಿದ್ದಾರೆ ಪರಿಸರ ಕ್ಲೀನ್ ಮಾಡೋದಕ್ಕೆ, ನೇಚರ್ ಕ್ಲೀನ್ ಮಾಡೋದಕ್ಕೆ. ಅವ್ರ ಮನೆ ಹತ್ರನೇ ಅವರೇ ಕ್ಲೀನ್ ಮಾಡ್ತಾ ಇರಲ್ಲ, ಇಲ್ಲಿ ಬಂದ್ಬಿಟ್ಟು ಕ್ಲೀನ್ ಮಾಡ್ತಾರೆ. ಸೊ ಅಲ್ಲೊಂದು ಹುಡುಗಿ ನೋಡ್ತು ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತ. ನಮ್ ಕಿರಣ್ ಬ್ರದರ್ ತುಂಬಾ ಮುಂದೆ ಹೋಗ್ಬಿಟ್ಟಿದ್ದಾರೆ. 600cc ಬೈಕು. ಸೊ ನಮ್ದು 100cc ಮೊಪೆಡು. 100cc ಲೆಕ್ಕ ಬರಲ್ಲ ಇದರಲ್ಲಿ. ಸೊ ಮೋಟರ್ ಕೆಪಾಸಿಟಿ ಬರುತ್ತೆ 2.5 ಕಿಲೋವ್ಯಾಟ್, ಇಲ್ಲ ಅಂದ್ರೆ 3.5 ಕಿಲೋವ್ಯಾಟ್ ಇದು.
ಸೊ ಟಾಪ್ ಸ್ಪೀಡ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 150 ಹಿಡಿಬೋದು. ಅದು ಈ ರೋಡಲ್ಲೆಲ್ಲ ಟಾಪ್ ಸ್ಪೀಡ್ ಮಾಡೋಕ್ಕಾಗಲ್ಲ. ಓನ್ಲಿ ಇನ್ ಹೈವೇ ಸ್ಟ್ರೈಟ್ ಲೈನ್ಸ್ ಅಲ್ಲಿ ಮಾತ್ರನೇ ಟಾಪ್ ಸ್ಪೀಡ್ ಮಾಡೋಕ್ಕಾಗೋದು. ಸೊ ಇನ್ ಕರ್ವಿಂಗ್ ಅಲ್ಲೆಲ್ಲ ಮ್ಯಾಕ್ಸಿಮಮ್ 40, 45, 50 ಅಷ್ಟೇ. ಸೊ 50 ಮಾಡೋದು ಡೇಂಜರ್. ಸೊ ಯಾರು ಇಲ್ಲ, ಖಾಲಿ ರೋಡ್ ಇದೆ, ಅದಕ್ಕೋಸ್ಕರ ಈ ಸ್ಪೀಡಲ್ಲಿ ಇದ್ದೀನಿ. ಇದೇ ಇದೇ ಸ್ಪಾಟಲ್ಲಿ ಗೈಸ್ ನನ್ನ ಗಾಡಿ ನಿಂತಿದ್ದು. ಇಲ್ಲ ಆ ಕಡೆ ಸೈಡಿಗೆ ಹಾಕ್ಬಿಟ್ಟು ಪೂರ್ತಿ ಜನ ಇದ್ರು ಇಲ್ಲೆಲ್ಲ. ಸೊ ನಡ್ಕೊಂಡು ಹೋಗಿದ್ದೀವಿ. ಆಮೇಲೆ ಕೆಲವೊಬ್ರು ಕಾರು ಹತ್ತುತ್ತಾನೆ ಇರಲಿಲ್ಲ ಈಟಿಗೆ. ಸೊ ಗೈಸ್ ಇಲ್ಲಿ ನೋಡ್ಬೋದು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಎಲ್ಲ. ಸೊ ಗರ್ಲ್ಸು ಇವ್ರ್ಯಾರೋ ಫೋಟೋ ಬೇರೆ ತೆಗಿತಿದ್ದಾರೆ. ಬರ್ತೀರಾ? ಬನ್ನಿ ಬನ್ನಿ. ಓಕೆ ಓಕೆ. ಇದೇನಿದು ಕಾಲೇಜ್ ಕಡೆಯಿಂದ ಬಂದಿರೋದಾ? ಅಂತ ಒಂದು ಇದು ಮಾಡಿದ್ದಾರೆ, ಹಾ, ಅದರಿಂದ ಎಲ್ಲ ಪವರ್ ಹೋಯ್ತಿದ್ರದು. ನಾರ್ಮಲ್ ಮೋಡಲ್ಲೇ ಬರ್ತಾ ಇದ್ದೀನಿ ಬೆಟ್ಟದಿಂದ. ಬ್ರೋ ಇದೇನಾ? ಹಾ ಬ್ರೋ ಇದೆ. ಇನ್ಸ್ಟಾದಲ್ಲಿ ಇಲ್ವಾ ನೀವು? ಇನ್ಸ್ಟಾದಲ್ಲಿ ಇಲ್ಲ ಬ್ರೋ. ಬ್ರೋ ಒಂದು ವಿಡಿಯೋ ಮಾಡ್ಕೊಳ್ರಿ. ಮಾಡ್ಕೊಂಡಿದ್ದೀರಾ? ಹೊಗೆ ಬರೋದು ಮಾಡ್ಕೊಂಡ್ರಾ? ಅಥವಾ ಪ್ಯಾಡೆ ಲೋಕಲ್ ಇಂದ ಏನಾದ್ರು ಹಾಕೋಣ? ಕಲರೇ ಚೇಂಜ್ ಆಗ್ಬಿಡುತ್ತೆ. ಇಲ್ಲಿ ಎಕ್ಸ್ಲೇಟರ್ ಕೊಡ್ತಿದ್ದೀನಿ, ಹೋಗ್ತಾನೆ ಇಲ್ಲ. ಹೌದಾ, ಹಂಗಾಯ್ತಾ? ಏನು ಮಾಡಿದ್ರಿಲ್ಲ, ಏನು ಮಾಡಿದ್ರಿಲ್ಲ. ನೋಡಿದ್ರೆ ನ್ಯೂಸ್ ನೋಡೋಣ ಅಂತ ನೋಡಿದ್ರೆ ಫುಲ್ ಹೀಟ್ ಆಗೋಗಿ